ಮಾಧ್ಯಮದ ಮಿತ್ರರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಮೂಲ ಉದ್ದೇಶ ನವ ಕರ್ನಾಟಕ ರೈತರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ರಾಜ್ಯದ ಒಂದು ಸಮಿತಿ ಇದೆ. ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹೊಸ ಪರಿವರ್ತನೆ, ಎಲ್ಲ ರಾಷ್ಟ್ರ ಮಟ್ಟದ ರೈತರನ್ನು ಒಂದುಗೂಡಿಸಿ 30 ರಾಜ್ಯದ ಪ್ರತಿಭಾವಂತ ರೈತರು ಅವ್ರದ್ದು ಅನುಭವಗಳು, ಅವ್ರು ಮಾಡಿದಂಥ ಸಾಧನೆಗಳು ಎಲ್ಲ ಕಲಬುರಗಿ ಜಿಲ್ಲೆಯ 25 ಬರ್ತಕ್ಕಂಥ ಜುಲೈ 25, 26, 27ರಂದು 3 ದಿವಸ ಸತತವಾಗಿ ತಮ್ಮ ಅನುಭವ ಹಂಚಿಕೊಳ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ದನಿಯಾಗಿ ಹೋರಾಟ ಮಾಡಿ ಅನೇಕ ಸಾಧನೆಗಳು ಮಾಡಿದಂಥ ಅಣ್ಣಾ ಹಜಾರೆಯವರು ಅವರ ಒಂದು ಉಪಸ್ಥಿತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರು ಕೇಳ್ಕೊಂಡಾಗ ಭಾಳ ಸಂತೋಷದಿಂದ 3 ದಿವಸ ಈ ಕಾರ್ಯಕ್ರಮದ ಇರ್ತೀನಿ, ಮಾರ್ಗದರ್ಶನ ಕೊಡ್ತೀನಿ. ಅದ್ರ ವಯಸ್ಸು 94 ಆಗಿದ್ದರಿಂದ ದೇವರು ನನಗೆ ಶಕ್ತಿ ಕೊಡಬೇಕು ಅನ್ನೋಂಥ ಅವರ ಮನದಾಳ ಮಾತು ಹೇಳಿದ್ರು ಕೂಡ ಅವರ ಒಂದು ಚೈತನ್ಯ, ಅವರ ಸ್ಪಿರಿಟ್ ನೋಡಿದ್ರೆ ಖಂಡಿತವಾಗಿ ಕಾರ್ಯಕ್ರಮದಲ್ಲಿ ಸ್ವಸ್ಥಾಗಿ ಬಂದು ನಮಗೆ ಮಾರ್ಗದರ್ಶನ ಮಾಡ್ತಂಥ ಒಂದು ವಿಶ್ವಾಸ ಇಟ್ಕೊಂಡಿದ್ವಿ. ಅದೇ ರೀತಿ ನಮ್ಮ ಕನ್ನೇರಿ ಶ್ರೀಗಳಿಗೆ, ಯಾಕೆ ಅವರು ಸ್ವಾಯವಯದಲ್ಲಿ ತಮ್ಮದೇ ಆದಂಥ ಅನುಭವಗಳನ್ನು ಬರೀ ಭಾಷಣ ರೂಪದಲ್ಲಿ ಅಲ್ಲ, ಕಾರ್ಯರೂಪದಲ್ಲಿ ಮಾಡಿ ಇವತ್ತು ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಸಾವಯವಗಳ ಮುಖಾಂತರ ಯಾವ ರೀತಿ ರೈತ ಒಳ್ಳೆಯ ಗುಣಮಟ್ಟದ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದು ತಾವೇ ಉದಾಹರಣೆಯಾಗಿ ಮಾಡಿ ತೋರಿಸಿದ್ದಾರೆ. ಭಾಳ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಒಂದು ಆಹಾರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ ಅವರನ್ನು ಉದ್ಘಾಟಕರಾಗಿ ನಾವು ಕರೆದಾಗ ಅವರು ಬರುವುದಾಗಿ ಒಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಕೊಪ್ಪಳದ ಶ್ರೀಗಳು ಅವರು ರೈತರ ಪರವಾಗಿ ಅನೇಕ ತಮ್ಮ ಧಾರ್ಮಿಕ ಸಭೆಯಲ್ಲಿ ಈ ರೈತ ದೇಶದ ಬೆನ್ನೆಲುಬು, ದೇಶದ ಧ್ವನಿ, ಅನ್ನ ಆಗ್ತಕ್ಕಂಥ ಯಜಮಾನ, ಅವರ ಜೀವನದ ಬಗ್ಗೆ ಹಲವಾರು ಪ್ರವಚನಗಳು ಹೇಳಿದ್ರಿಂದ ಅವರ ಅನುಭವ ಮಾತುಗಳು ಕೂಡ ನಮ್ಮ ರೈತರಿಗೆ ಒಂದು ಸಂದೇಶ ರೂಪದಲ್ಲಿ ಬರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಕೊಪ್ಪಳ ಶ್ರೀಗಳು ಕೂಡ ನಾವು ವಿನಂತಿ ಮಾಡಿದಾಗ ಅವರು ಕೂಡ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ನಮ್ಮ ಧರ್ಮಸ್ಥಳದ ಹೆಗಡೆಯವ್ರಿಗೆ, ವೀರೇಂದ್ರ ಹೆಗಡೆಯವರಿಗೆ ಸ್ವತಃ ನಾವು ಮಹಾಜನವರು ಹೋಗಿ ಅವರು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದ್ದರೂ ಕೂಡ ಫಿಸಿಯೋಥೆರಪಿ ನಡೀತಾ ಇದೆ. 10-12 ದಿವಸದಲ್ಲಿ ಅವರು ಫಿಸಿಕಲ್ ಫಿಟ್ ಆಗ್ತಕ್ಕಂಥ ಒಂದು ಸಂದೇಶ ಡಾಕ್ಟರ್ಗಳಿಗೆ ಸಿಕ್ಕಿದ್ರಿಂದ ನಮ್ದು ಇನ್ನೂ 45 ದಿನ ಇದೆ. ಹೀಗಾಗಿ ಅವರು ಕೂಡ ಕಾರ್ಯಕ್ರಮ, ಯಾಕಂದ್ರೆ ಈಗಾಗಲೇ ಅವ್ರದ್ದೇ ಸಂಸ್ಥೆಯಿಂದ ರೈತರ ಪರವಾಗಿ ರಾಜ್ಯಾದ್ಯಂತ ಅನೇಕ ಸರ್ಕಾರ ಮಾಡಲಾರ್ದಂಥ ಕೆಲಸಗಳು ಅವರು ಸಂಘ ಸಂಸ್ಥೆಗಳನ್ನು ಮಾಡಿದ್ದಾರೆ. ಕೆರೆಗಳು ಹೂಳು ತೆಗೆಯೋದಾಗಲಿ, ರೈತರ ಪರವಾಗಿ ಅನೇಕ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಹೀಗಾಗಿ ಇವರು ಅನೇಕ ಅನುಭವಗಳನ್ನು ಕರೆದ್ರೆ ಇವತ್ತು ರಾಜಕಾರಣಗಳನ್ನು ಕರಿತಾ ಇದ್ವಿ. ರಾಜಕಾರಣಗಳನ್ನು ಯಾಕೆ ಕರಿತಾ ಇದ್ರು? ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಯಾವುದೇ ಪಾರ್ಟಿ ಅಧ್ಯಕ್ಷಗಳು ಕರಿತಾ ಇಲ್ಲ. ಇಲ್ಲಿ ನಾವು ಯಾರು ಪಾರ್ಟಿ ಪೋಸ್ಟ್ದವ್ರು ಇಲ್ಲಿದೆ, ಬೇರೆ ಬೇರೆ ಪಾರ್ಟಿದು ಎಲ್ಲರೂ ಇದ್ದೇವೆ. ಅದರ ಪಾರ್ಟಿ ಪೋಸ್ಟ್ ಇದ್ದವ್ರಿಗೆ ನಾವು ಅದರಲ್ಲಿ ಇಟ್ಕೊಂಡಿಲ್ಲ. ಯಾಕಂದ್ರೆ ಇದು ಪಕ್ಷಾತೀತವಾಗಿ ರೈತರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಕಾಳಜಿ ವಹಿಸಬೇಕು, ಒಂದು ಒಳ್ಳೆಯ ಸಂದೇಶ ಕಲಬುರಗಿ ಜಿಲ್ಲೆಯಲ್ಲಿ ಶರಣ ನಾಡಿನಿಂದ ಹೋಗ್ಬೇಕನ್ನಂಥ ಉದ್ದೇಶದಿಂದ ಇಟ್ಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂಥ ರೈತರು, ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಇದ್ದಾರೆ, ಕೃಷಿ ಮಂತ್ರಿಗಳಿದ್ದಾರೆ, ಅವ್ರನ್ನ ಕರೆಸ್ತಾ ಇದ್ದೇವೆ. ಅದೇ ರೀತಿ ನೀರಾವರಿ ಮಂತ್ರಿಗಳಾದ CR ಪಾಟೀಲ್ ಕರಿತಾ ಇದ್ದೇವೆ. ಜೊತೆಗೆ ಯಾರ್ಯಾರು ರೈತರು, ಈ ನಮ್ಮ ಕರ್ನಾಟಕ ರಾಜ್ಯದ ಮಂತ್ರಿಗಳು ಕೇಂದ್ರದಲ್ಲಿ ಕುಮಾರಸ್ವಾಮಿ ಕೂಡ ರೈತರ ಬಗ್ಗೆ ಹೋರಾಟ ಮಾಡಿದ್ವು, ಅವ್ರ ರೈತರ ಮುಖ್ಯಮಂತ್ರಿ ಇದ್ದಂತ ಮಾಡಿದಂಥ ಕಾಳಜಿ ಮತ್ತು ಕೇಂದ್ರದ ಸಚಿವರು ನಮ್ಮ ರಾಜ್ಯದಲ್ಲಿಂದ ನಮಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ತಿಳ್ಕೊಂಡು ಕುಮಾರಸ್ವಾಮಿ ಅವ್ರು ಕರೆಸ್ತಾ ಇದ್ದೇವೆ. ಯಾಕಂದ್ರೆ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ದಾರೆ, ಕೈಗಾರಿಕೆ ತೊಗೋಬೇಕಾದ್ರೆ ನಮ್ಮ ರೈತರ ಜಮೀನು ತೊಗೋತಾರೆ. ಸೊ ರೈತರ ಜಮೀನು ತೊಗೋಬೇಕಾದ್ರೆ ನಮ್ಮ ರೈತರ ಜಮೀನು ತೊಗೊಂಡಾಗ ಅವ್ರಿಗೆ ನೌಕರಿ ಕೊಡ್ಬೇಕು ಅನ್ನೋಂಥ ಒಂದು ಒತ್ತಡ ಈ ಸಮಾವೇಶ ಮುಖಾಂತರ ಹಾಕ್ಬೇಕು. ಅವ್ರಿಗೆ ಬರೀ ಪರಿಹಾರ ಕೊಡತಕ್ಕಂಥದ್ದು ಅಷ್ಟೇ ಅಲ್ಲ. ಸೊ ಅದಕ್ಕೆ ಅನ್ಕೊಳ್ಳಿ, ರೈಲ್ವೆ ಮಂತ್ರಿ ಇದ್ದಾರೆ ನಮ್ಮ ಸೋಮಣ್ಣವರು, ರೈಲ್ವೆ ಮಂತ್ರಿ ಕೂಡ ರೈಲ್ವೆಗೆ ನಮ್ಮ ಜಮೀನು ಕೊಡ್ತೇವೆ. ಸೊ ಅಲ್ಲಿ ರೈತರಿಗೆ ಏನು ಕೊಡ್ತೀರಿ, ಮತ್ತು ರೈತರಿಗೆ ವಿಶೇಷವಾಗಿ ರೈಲ್ದಲ್ಲಿ ಏನಾದರೂ ಕನ್ಸೆಷನ್ ಕೊಡ್ಲಿಕ್ಕೆ ಆಗ್ತದೇನೋ, ಅದು ಕೂಡ ಒಂದು ಅನುಕೂಲ ರೈತರಿಗೆ ಆಗಲಿ ಅಂತ ತಿಳ್ಕೊಂಡು ಪ್ಯೂರ್ಲಿ ರೈತರ ಹಿತಚಿಂತಕವಾಗಿ, ಈ ರೈತರ ಹಿತಕ್ಕಾಗಿ ಏನು ಇವತ್ತು ದೇಶಕ್ಕೆ ಬೆವರು ಸುರಿದು ಅನ್ನ ಬೆಳೀತಕ್ಕಂಥ ಯಜಮಾನ ರೈತ ಏನಿದ್ದಾನೆ, ನಾವೆಲ್ಲರೂ ಬೆನ್ನೆಲುಬು ಅಂತೇವೆ. ಬೆನ್ನೆಲುಬು ಅಂತ ಅವನ ಪರಿಸ್ಥಿತಿ ಏನದು ಇವತ್ತು ಎಲ್ಲಕ್ಕೂ ಗ್ಯಾರಂಟಿ ಕೊಡ್ತೀವಿ ಇವತ್ತು ಸರ್ಕಾರಗಳು.
ಏನು ಅಧಿಕಾರ ಬರೋಕೆ ಎಲ್ಲ ಗ್ಯಾರಂಟಿ, ರೈತರ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ. ನಾವು ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡೋದ್ರಿಂದ ಈ ರೈತರಿಗೆ 3 ಗ್ಯಾರಂಟಿಗಳು. ಒಂದು ವೈಜ್ಞಾನಿಕ ಬೆಲೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ, 3ನೇದು ಗ್ರಾಮ ಸ್ವರಾಜ್ಯದ ಮುಖಾಂತರ ರೈತರಿಗೆ ಒಂದು ಹೆಚ್ಚು ಶಕ್ತಿ ಕೊಡಿ. ರೈತರೇ ಇರ್ತಾರಲ್ಲಿ ಗ್ರಾಮದಲ್ಲಿ, ಹಳ್ಳಿಯಲ್ಲಿ ಇರ್ತಕ್ಕಂಥವ್ರೆ ಸುಮಾರು ಒಂದು 50% ರೈತರೇ ಇರ್ತಾರಲ್ಲಿ ಹಳ್ಳಿಯಾಗ. ಆ 50% ರೈತರ ಅನುಭವಗಳು, ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಬರ್ತಕ್ಕಂಥ ವಾರ್ಡ್ಗಳಲ್ಲಿ ಏನು ಮೂಲಭೂತ ಸೌಲಭ್ಯಗಳು ಬೇಕು, ಗ್ರಾಮದಲ್ಲಿ ಪರಿಸರ ಹಾಳಾಗ್ತಾ ಇದೆ. ಇವತ್ತು ಎಲ್ಲ ಹಳ್ಳಿಯಾಗಿ ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಇಲ್ಲದೆ ಸಲ್ಲದ ಕಾಯಿಲೆಗಳು ಬರ್ತಾ ಇದೆ, ಒಳಚರಂಡಿಗಳು ಸರಿ ಇಲ್ಲ. JJM ಅಂತ ಹೇಳ್ತಾರೆ, ಎಲ್ಲಿ JJM ಸರಿ ಸುತ್ತರೆ ನೀರು ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಮಿಸ್ಯೂಸ್ ಭಾಳ ಆಗ್ತಾ ಇದೆ, ಕರಪ್ಷನ್ ಜಾಸ್ತಿ ಆಗ್ತದೆ. ಈ ನಾವು ಮಾಡ್ತಕ್ಕಂಥ ಈ ಗ್ರಾಮ ಸ್ವರಾಜ್ಯ ಪರಿವರ್ತನೆಯಿಂದ ಕರಪ್ಷನ್ ಕಡಿವಾಣ ಬರ್ತದೆ, ಜನರಲ್ಲಿ ಜಾಗೃತಿ ಬರ್ತದೆ. ಸರ್ಕಾರದ ಯೋಜನೆಗಳು ಬಹಳ ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನೋಂಥ ಮೂಲ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದಕ್ಕೆ ಸರ್ಕಾರ ಯಾವುದೇ ಇರಲಿ, ರೈತರ ಪರವಾಗಿ ಅನ್ಯಾಯ ಮಾಡಿದಾಗ ಅದರ ವಿರುದ್ಧ ದನಿ ಎತ್ತಬೇಕಾದ್ರೆ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡ್ತಕ್ಕಂಥವ್ರು ಇದ್ದೇವೆ. ಆ ಒಂದು ನಿಟ್ಟಿನಲ್ಲೇ ನಾವೆಲ್ಲ ಸೇರಿದ್ದೇವೆ. ಇಲ್ಲಿ ಹೋಗ್ತಕ್ಕಂಥ ಸಂದೇಶ ಪ್ರತಿಯೊಂದು ಗ್ರಾಮಗಳಿಗೆ ಮುಟ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ಬೇಕನ್ನೋದೇ ಉದ್ದೇಶ ಇದೆ. ಬ್ರೇಕ್ಫಾಸ್ಟು ಅಲ್ಲೇ ಎಲ್ಲ ರೈತರಿಗೆ ಎಷ್ಟೇ ಬರಲಿ 10,000 20,000 ಅವ್ರಿಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ನಮ್ಮ ಸಮಾಜ ಶುರು ಆಗ್ತದೆ. 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ ತಿಳ್ಕೊರಿ. ಅಲ್ಲಿವರೆಗೆ ನಾವೆಲ್ಲ ಕೊಟ್ಟಿರ್ತೀವಿ. 10 ಗಂಟೆಯಿಂದ ಒಂದು 3 ಸೆಷನ್ ನಡೀತವೆ. ಎಲ್ಲ ಕಡೆ 2, ಯಾಕಂದ್ರೆ 3 ದಿನದ ಕಾರ್ಯಕ್ರಮದಿಂದ ಬೆಳಿಗ್ಗೆ ಒಂದು ಸೆಷನು, ಮಧ್ಯಾಹ್ನ ಒಂದು ಸೆಷನ್. ಬೆಳಿಗ್ಗೆ ಸೆಷನ್ ಆದಮೇಲೆ ಊಟ ಅಲ್ಲೇ ವ್ಯವಸ್ಥೆ ಮಾಡ್ತೀವಿ. ಊಟ ಆದಮೇಲೆ ಮತ್ತೆ ಸೆಷನ್ ನಡೀತದೆ. ಅದು ನೋಡಿ ಡಿಮ್ಯಾಂಡ್ ಜಾಸ್ತಿ ಆಯ್ತು, ಇನ್ನೊಂದು ಟೀ ಆದ್ಮೇಲೆ ಒಂದು ಸೆಷನ್ ಮಾಡ್ತೀವಿ. ಒಂದು ವೇಳೆ 6 ಗಂಟೆಗೆ 5 ಗಂಟೆಗೆ ಕ್ಲೋಸ್ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತಂದ್ರೆ ಲಂಚ್ ಆದಮೇಲೆ ರಾತ್ರಿ ಒಂದು ಲಂಚ್ ಕೊಟ್ಟು ಕಳಿಸ್ಬೋದು. ಇಲ್ಲ ಜನ ಅಷ್ಟು ಆಸಕ್ತಿ ತೋರಿಸ್, ಯಾಕಂದ್ರೆ ಅದನ್ನು ನೋಡ್ಬೇಕಲ್ಲ. ಸೊ ಆದಾಗ ಒಂದು ಬ್ರೇಕ್ ಮಾಡಿ, ಒಂದು ಟೀ ಒಂದು ಸಮಾವೇಶ ಮಾಡಿ, ಆಮೇಲೆ ಒಂದು ಮಾಡಿ, ಒಟ್ಟಾರೆ 3 ದಿನದ ಕಾರ್ಯಕ್ರಮ ಈ ಸಿಸ್ಟಮೆಟಿಕ್ ಮಾಡಿ. ಮತ್ತು ಮಾತಾಡಿದವರೇ ಅದೇ ಮಾತಾಡೋದಿಲ್ಲ, ಹೊಸ ಹೊಸ ಸಬ್ಜೆಕ್ಟು. ಒಬ್ಬ ಆಹಾರ ಪದ್ಧತಿ ಬಗ್ಗೆ, ಮತ್ತು ಗ್ರಾಮ ಸಭೆ ಬಗ್ಗೆ, ಮತ್ತು MSB ಯಾವ ರೀತಿ ನಮ್ಗೆ ಸಿಗಬೇಕು, ವೈಜ್ಞಾನಿಕ ಅಂದರೆ ಏನೇನು. ಇವತ್ತು ನಮ್ಮ ಇಲ್ಲಿ ನಮ್ಮಲ್ಲಿ ತೊಗರಿ ಬೆಳಿತೇವೆ, ಆ ಕಡೆ ಭತ್ತ ಬೆಳಿತಾರೆ, ಬೇರೆ ಬೇರೆ ಕಡೆಗಳು ಬೇರೆ ಬೇರೆ ರೀತಿಯಿಂದ ಬೆಳಿತಾರೆ. ಕಾಟನ್ ಬೆಳಿತಾರೆ, ಅಲ್ಲೆಲ್ಲ ಅವರು ಹೆಸರು ಬೆಳಿತಾರೆ, ಉದ್ದು ಬೆಳಿತಾರೆ, ಅವ್ರದ್ದೇ ಅಂತ ಕಡ್ಲಿ ಬೆಳಿತಾರೆ, ಆಲೂ ಬೆಳಿತಾರೆ. ಅವ್ರದ್ದೇ ಅಂತ ಎಲ್ಲ ರಾಜ್ಯದ ತಮ್ಮ ಅನುಭವಗಳು, ನಮ್ಮ ಭೂಮಿಗೆ ತಕ್ಕಂಥ ಬೆಳೆಗಳು ನಾವು ಏನು ಹಾಕ್ಬೇಕು. ಸೊ ಇಂಥ ಸಬ್ಜೆಕ್ಟ್ ಬಗ್ಗೆ ಅವರಿಂದ ಮಾಹಿತಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಇದು ಮಾಡ್ತೀವಿ. ಮತ್ತು ಇನ್ನೇತ್ರ ನಿಮ್ಮ ಮಾಧ್ಯಮ ನಾನು ವಿಶೇಷವಾಗಿ ಕರ್ನಾಟಕ ರಾಜ್ಯ ರೈತರಿಗೆ ಮತ್ತು ದೇಶದ ರೈತರಿಗೆ ಇವತ್ತಿನ ಈ ಮಾಧ್ಯಮದ ಮುಖಾಂತರ ನಾನು ರೈತರಿಗೆ ಒಂದು ಕರೆ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಬಹಳ ಮಹತ್ವದ ಒಂದು ಕಾರ್ಯಕ್ರಮ. ಜುಲೈ 25, 26, 27 ರೈತರ ಪರವಾಗಿ ಹೋರಾಟ ಮಾಡಿದಂಥ ಅಣ್ಣಾ ಹಜಾರೆ ಇರ್ಬೋದು, ನಾನಾ ಪಾಟೇಕರ್ ಇರ್ಬೋದು, ಸ್ವಾಮಿನಾಥನ ಮಗಳಿರ್ಬೋದು, ಕನ್ನೇರಿ ಶ್ರೀಗಳಿರ್ಬೋದು, ಮತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯದ ಈ ಇಲಾಖೆ ಸಂಬಂಧಪಟ್ಟ ಸಚಿವರನ್ನು ಕರ್ಕೊಂಡ್ಬಂದು ಒಂದು ಸಮಾವೇಶ ನಿಮಗಾಗಿ ಮಾಡ್ತಾ ಇದ್ದೀವಿ. ಈ ಸಮಾಜದಲ್ಲಿ ಬಂದು ತಾವೆಲ್ಲ ಅವರ ಅನುಭವ ಮಾತುಗಳನ್ನು ಮತ್ತು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು 4 ಜನರ ಜೊತೆಗೆ ಹಂಚಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ. ಈ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ ಇದೆ, ನಿಮ್ಮ ಮನೆಯ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ 25, 26, 27 ಬರಬೇಕು ಅಂತ ಎಲ್ಲ ಸಮಿತಿಯ ಅಧ್ಯಕ್ಷನಾಗಿ ಸಮಿತಿಯ ಪರವಾಗಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವೆಲ್ಲ ಜುಲೈ 25, 26, 27 3 ದಿನ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲ ಭಾಗವಹಿಸಿ ತಮ್ಮ ಅನುಭವ ಮಾತುಗಳನ್ನು ಹೇಳ್ಬೇಕಂತ ಎಲ್ಲ ರೈತರು ಕೇಳ್ತಾರೆ. ಎಲ್ಲ ನಮಸ್ಕಾರ. ಕಾರ್ಯಕ್ರಮ ಶರಣಬಸವಪ್ಪನವರ ಸಂಸ್ಥಾನ ಮಠ ಏನು ಜಾತ್ರಾ ಮೈದಾನ ಇದೆ, ಆ ಕೆರೆಯ ಪಕ್ಕದಲ್ಲಿ ಅವ್ರ ಕಲ್ಯಾಣ ಮಂಟಪ ಇದೆ. ಅಲ್ಲಿ ವಿಶಾಲವಂತ ಒಂದು ಪೆಂಡಲ್ ಹೊಡೆದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಲ್ಲಿ ತಾವೆಲ್ಲ ತಮಗೆಲ್ಲ ಊಟದ ವ್ಯವಸ್ಥೆ, ಉಪಹಾರ ವ್ಯವಸ್ಥೆ ಮತ್ತು ಆಸನಗಳ ವ್ಯವಸ್ಥೆ ಇರ್ತದೆ. ದಯವಿಟ್ಟು ತಾವೆಲ್ಲ ಬರಬೇಕು. ಮತ್ತು ಹೆಸರಾಂತ ಕೆಲವೊಂದು ಅನುಭವ ಇರ್ತಕ್ಕಂಥ ಎಲ್ಲ ಕೂಡ ಹಾಕ್ಬೋದು.